ಪ್ರಕೃತಿ 2 ದಿನಕ್ಕೆ ಅಮಾವಾಸ್ಯೆ ಬರ್ತಿದೆ, ಪೂಜೆ ಮಾಡ್ಬೇಕು, ಮನೆ ಎಲ್ಲ ಕ್ಲೀನ್ ಮಾಡ್ಬಿಡು. ನಾನ್ ಕ್ಲೀನ್ ಮಾಡಲ್ಲ. ಅಂದ್ರೆ ನಾನ್ ಮಾಡ್ಲಿ ಅಂತನಾ? ನನ್ ಕೈಯಲ್ಲಿ ಆಗಲ್ಲ. ನನ್ಗೆ ಆಫೀಸ್ ಕೆಲಸ ಇರುತ್ತೆ, ನಾನು ಮಾಡಲ್ಲ. ಮತ್ಯಾರು ಮಾಡ್ತಾರೆ? ಅವ್ರೆ ಮನೆ ಕೆಲಸದವ್ರನ್ನ ಕರ್ಸಿ ಮಾಡಿಸಿ. ಮನೆ ಕೆಲಸದವ್ರ ಕೈಲಿ ಮನೆ ಕ್ಲೀನ್ ಮಾಡ್ಸಲ್ಲ ಅಂತ ನಿನ್ಗೆ ಗೊತ್ತು ತಾನೆ? ಹಾಗಿದ್ರೆ ಒಂದ್ ಕೆಲಸ ಮಾಡಿ, ನೀವೇ ಕುತ್ಕೊಂಡು ಎಲ್ಲ ಮನೆ ಕ್ಲೀನ್ ಮಾಡಿ. ಏನಂದೆ? ನಾನು ಮನೆ ಕ್ಲೀನ್ ಮಾಡ್ಬೇಕಾ? ಮತ್ತೆ ನಾನು ಆಫೀಸ್ ಕೆಲಸ ಬಿಟ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡು ಕುತ್ಕೊಳಕ್ ಆಗುತ್ತಾ? ನನ್ ಕೈಲಿ ಮಾಡಕ್ ಆಗಲ್ಲ. ಏಯ್, ನಾಲ್ಗೆ ಜಾಸ್ತಿ ಉದ್ದಾಗ್ತಿದೆ, ಬಿಗಿ ಹಿಡ್ಕೊಂಡು ಮಾತಾಡೋ. ಅಪ್ಪ ದೇವರೇ, ಏನಪ್ಪ ಇಂಥ ಚಳಿ? ಇದೇನು ಬೆಂಗಳೂರಾ ಇಲ್ಲ ಕಾಶ್ಮೀರನೋ? ಆಗ್ತಾ ಇಲ್ಲ. ಏನ್ರಿ ನೀವು ಒಳ್ಳೆ ಹಳೆ ಕಿತ್ತೋಗಿರೋ ರಾಗಿ ಮೆಸಿ ತರ ಕೂಗಿದ್ದೀರಾ? ನಾನೇ ಚಳಿ ನಡುಗಿ ಸಾಯ್ತಾ ಇದ್ದೀನಿ. ನಾನು ಚಳಿ ಬಿಡ್ಸಕ್ಕಂತಾನೆ ಬಂದಿದ್ದೀನಿ ಕಣೆ. ಅಯ್ಯೋ, ನಂಗೆ ಮೂಡಿಲ್ಲ, ಹೋಗ್ರಿ. ಅದಲ್ಲ ಕಣೆ, ಒಳ್ಳೆ ಐಡಿಯಾ ತಂದಿದ್ದೀನಿ ಅಂದೆ. ಏನ್ರಿ ಐಡಿಯಾ? ಏನ್ರಿ ನಿಮ್ ದಪ್ಪ ಐಡಿಯಾ? ಹೊಗಳಿ. ಬೊಗಳೋದಕ್ಕೆ ನನ್ನ ನಾಯಿ ಅಲ್ಲ ಕಣೆ, ಜಕ್ನಳ್ಳಿ ರಮೇಶ. ನೋ ಇಂಗ್ಲಿಷ್, ಓನ್ಲಿ ಕನ್ನಡ. ಅಪ್ಪಟ ಕನ್ನಡಿಗ. ಆಯ್ತು ಹೇಳಪ್ಪ, ಕನ್ನಡದಲ್ಲೇ ಗಂಡ ಅನಿಸ್ಕೊಂಡಿರೋನೆ. ಈಗ ನಿಂಗೆ ಹೆಂಗಿದ್ರು 10 ಲಕ್ಷ ಬರೋದಿದೆಯಲ್ಲ, ಆ ದುಡ್ಡು ತಗೊಂಡು ನಾವಿಬ್ರು ಗೋವಾಗೆ ಹೋಗಿ ಫುಲ್ ಮಜಾ ಮಾಡ್ಕೊಂಡ್ ಬರೋಣ. ಅಯ್ಯೋ, ನಿನ್ನ ಪ್ಲಾನ್ ನಾನು ಯಾಕಡ ಮಡ್ಗ? 10 ಲಕ್ಷದಲ್ಲಿ 1 ರೂಪಾಯಿನೂ ನಿಮಗೆ ಸಿಗಲ್ಲ. ಆ 10 ಲಕ್ಷದಲ್ಲಿ ನಾನೊಂದು ನೆಕ್ಲೆಸ್ ತಗೊಂಡು ಆ ನೆಕ್ಲೆಸ್ ನಾಡ ಇಟ್ಟು ಅದ್ರಲ್ಲಿ ಒಂದು ಸೈಟ್ ತಗೊಂಡು ಆ ಸೈಟ್ ಬಂದ ಮೇಲೇನೆ ನನಗೆ ಚಳಿ ಕಡಿಮೆ ಆಗೋದು. ನೀನೇನಾದ್ರೂ ಮಾಡ್ಕೋ, ಬರೋ 10 ಲಕ್ಷದಲ್ಲಿ 30% ಕೊಟ್ಬಿಡು. ಅಂದ್ರೆ 3 ಲಕ್ಷ ಕೊಟ್ಬಿಡು. ನಾನು ಒಬ್ಬನೇ ಗೋವಾಗೆ ಹೋಗಿ ಕೆಸಿನೋದಲ್ಲಿ ಆಟಗಳು ಆಡ್ಕೊಂಡು ಒಳ್ಳೊಳ್ಳೆ ಪಿಗರ್ಗಳ ಜೊತೆ ಮಸಾಜ್ ಮಾಡಿಸ್ಕೊಂಡು ಚಳಿ ಬಿಡಿಸ್ಕೊಂಡ್ ಬರ್ತೀನಿ. ನಾನು ಹೇಳಿಲ್ವಾ 10 ಲಕ್ಷದಲ್ಲಿ 10 ಪೈಸಾ ನಿಮ್ ಕಡೆ ತಿರುಗಿ ನೋಡಲ್ಲ. ನಾನು ಹೇಳಿದ್ನಲ್ಲ, ನಿಂಗೆ ನೆಕ್ಲೆಸ್ ಅಲ್ಲ ಎಗ್ಲೆಸ್ ಕೇಕ್ ಮಾಡಿಸ್ಕೊಳಕ್ಕೂ ದುಡ್ಡಿಲ್ದ ಮಾಡ್ತೀನಿ. ಏಯ್, ಅದೇನ್ ಮಾಡ್ತೀಯ ಮಾಡ್ಕೊ ಹೋಗೋ. ಹೆದರ್ಕೊಳ್ಳೋದಕ್ಕೆ ನಾನ್ ಬರೀ ಲೇಡಿ ಅಲ್ಲ, ಕಿಲ್ಲಾಡಿ ಲೇಡಿ. ಈ ಕಿಲಾಡಿ ಲೇಡಿಗೆ ದೆವ್ವ ಬಿಡಿಸಿಲ್ಲ ಅಂದ್ರೆ ನಾನ್ ಚಕ್ನಳ್ಳಿ ರಮೇಶನ ಅಲ್ಲ ಕಣೆ. ಅದೇನ್ ಮಾಡ್ಕೋತೀಯ ಮಾಡ್ಕೊ ಹೋಗಲ್ಲ. ಶಿವಪ್ಪ, ಈ ಹಾಳ ಡಾಕ್ಟ್ರು ಊಟ ತಿಂಡಿ ಆದ್ಮೇಲೆ ವಾಕ್ ಮಾಡಿ ಅಂತ ಹೇಳ್ಬಿಟ್ಟವ್ರೆ. ಎಷ್ಟು ಅಂತ ವಾಕ್ ಮಾಡೋಕ್ಕಾಗುತ್ತೆ? ಇನ್ನ ಮಾಡಿ ಅಂತಾರೆ. ಇರೋದು 2 ಕಾಲಿ ತಿಂಡಿ ಮಾಡಿದ್ರ? ನಂದಾಯ್ತು, ನಿಮ್ದಾಯ್ತಾ? ಆಯ್ತಾಯ್ತಾಯ್ತು. ಅತ್ತೆ, ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಅಯ್ಯಯ್ಯೋ, ಇದು ಯಾಕೆ ಎಷ್ಟೊಂದು ಜೋರಾಗಿ ಹೇಳ್ತಿದ್ದೀರಾ? ನನ್ನ ಕಿವಿ ಚೆನ್ನಾಗಿ ಕೇಳತ್ ಮೇಲೆ ಹೇಳಿ. ಅದು ನಿಮ್ ಮಗಳು. ಅಯ್ಯೋಯ್ಯೋ, ಬಿಟ್ರೆ ಪಾಪಿ ಎಲ್ಲ ಬಾಯ್ ಬಿಟ್ಬಿಡ್ತಾರೆ. ಏನಂದ್ರೆ ನಿಮ್ ಮಗಳು ಏನಂದ್ರೆ ಏನ್ ಹಿಂದ್ ಬಿಟ್ರಲ್ಲ. ಅಮ್ಮ ಏನಮ್ಮ ಇಷ್ಟೊಂದು ಬೆವರ್ತಿದ್ಯಲ್ಲಮ್ಮ ವಾಕಿಂಗ್ ಮಾಡಿ. ಅಮ್ಮ, ಅದು ನಿಮ್ಮ ಹಳಿ ಅಂದ್ರೆ ಊರಿಗೆ ಹೋಗ್ಬೇಕು. ಅದಲ್ಲ ಅತ್ತೆ, ನಿಮ್ ಮಗಳು ಸುಮ್ಮನಿರಕ್ಕೆ ಎಂತ ಗೊತ್ತಿರೋ 30% 3 ಲಕ್ಷ. ಆಯ್ತು, ಕೊಡ್ತೀನಿ. ಇದೇನ್ ನೀವಿಬ್ರೆ ಕುಸ್ಗುಸ ಪಿಸ್ ಅಂತ ಮಾತಾಡ್ತಿದ್ರೆ ಸ್ವಲ್ಪ ಜೋರಾಗಿ ಹೇಳಿ, ನಾನು ಕೇಳಿಸ್ಕೊಂತೀನಿ. ಅದೇ ಅತ್ತೆ, ನಿಮ್ ಮಗಳು ತಿಂಡಿ ಮಾಡಿದ್ಲು, ಚೆನ್ನಾಗಿ ಮಾಡಿದ್ಲು ಅಂತ ಹೇಳಕ್ ಬಂದೆ. ಅಷ್ಟೇನಾ? ನಾನೇನೋ ಅನ್ಕೊಂಡ್ಬಿಟ್ಟಿದೆ. ಅಮ್ಮ, ನನ್ ಗಂಡನ್ಗೆ ಈ ಚಿಕ್ಕ ವಿಷಯನೂ ದೊಡ್ಡದಾಗಿ ಬಿಡ್ಲಪ್ ಕೊಟ್ಕೊಂಡು ಹೇಳ ಅಭ್ಯಾಸ. ಕಾಮಿಡಿ ಪೀಸು. ಅಯ್ಯೋ, ನೀವೇನೋ ಮಾಡ್ಕೊಳ್ರಪ್ಪ, ನನ್ ಬಟ್ಟೆ ಒಗಿಬೇಕು. ನಿಮ್ಮ ಹತ್ರ ಮಾತಾಡ್ಕೊಂಡು ನಿಂತ್ಕೊಳಕ್ ಟೈಮ್ ಇಲ್ಲ. ಬಾಯ್. ನೋಡ್ದೇನೆ, ಈ ಜಕ್ನಳ್ಳಿ ರಮೇಶ್ ಪವರ್ 30% 3 ಲಕ್ಷ ರೆಡಿ ಮಾಡ್ಕ. 3 ಲಕ್ಷಕ್ಕೆ ಬೇಕಿ ಬಿತ್ತು. ನನ್ನ ನೆಕ್ಲೆಸ್ ತಗೊಳ್ಳೋ ಆಸೆ ಎಲ್ಲ ಮಣ್ಣು ಹಾಕ್ಬಿಟ್ಟ. ಪ್ರಕೃತಿ, ಹೆಂಗಿತ್ತು ನನ್ನ ಪರ್ಫಾರ್ಮೆನ್ಸ್? ಸೂಪರ್ ಅಣ್ಣ, ನೀವು ಬೇಬಿಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ರಿ. ಅಂತೂ ಇಂತೂ ನಮ್ಮ ಪ್ಲಾನ್ ನ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ರಿ ಅಣ್ಣ. ಈ ಜಕ್ನಳ್ಳಿ ರಮೇಶ್ ಅಂದ್ರೆ ಸುಮ್ಮನೆನಾ? ಹಂಗೆ ಇರುತ್ತೆ. ಸಾರಿ ಅಣ್ಣ, ನಾನೇ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ನನ್ನ ಹೆಂಡತಿ ಅಷ್ಟಲ್ಲ ಬಿಡು. ಏನಂದ್ರಿ? ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಇವಾಗ ಏನಿದ್ರು ನೆಕ್ಸ್ಟ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋ ಟೈಮು. ಇನ್ನು ಮುಂದೆ ನನ್ನ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ ನೋಡ್ತಾ ಇರೋ. ಬೈ. ಪರ್ಫಾರ್ಮೆನ್ಸ್ ಸ್ವಲ್ಪ ಓವರ್ ಆಗೇ ಇದೆ, ಆದ್ರೂ ಈ ಬೇಬಿಗೆ ಬುದ್ಧಿ ಕಲ್ಸೋದಕ್ಕೆ ಈ ಓವರ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಬೇಕು. ಬೇಬಿ
ಬೇಬಿ ಬೇಬಿ ಬೇಬಿ ಏನ್ರಿ ಏನೇ ಮಾಡ್ತಾ ಇದ್ಯಾ? ನಾನು ಟ್ರೆಂಡಿಂಗ್ ಅಲ್ಲಿರೋ ರೀಲ್ಸ್ ಮಾಡ್ತಿದೀನಿ. ಲೇ ನೀನ್ ರೀಲ್ಸ್ ಮಾಡ್ಕೊಂಡು ಕೂತ್ಕೋ, ಅಲ್ಲಿ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ. ಹಿಂಗಾದ್ರೆ ಹೆಂಗೆ? ನೋಡಿ, ಈ ಚನ್ನಪಟ್ಟಣ ಎಲೆಕ್ಷನ್ ರಿಸಲ್ಟ್ ತರ ಸುತ್ತಿ ಬಳಸಿ ಬರಬೇಡಿ. ಡೈರೆಕ್ಟ್ ಆಗಿ ಮ್ಯಾಟರ್ ಬನ್ನಿ. ಯಾಕೆ ಬಿಲ್ಡಪ್? ಅಲ್ಲಿ ಮೇಲೆ ನಿಮ್ಮ ಅಮ್ಮ ಬಟ್ಟೆ ಒಗಿತಾ ಇದ್ರೆ ಇಲ್ಲಿ ನೀನ್ ರೀಲ್ಸ್ ಮಾಡ್ಕೊಂಡು ಕೂತಿದ್ಯಾ. ಓ ಶಿಟ್, ಅವ್ರ ಬಟ್ಟೆ ಒಗೆದಕ್ಕೆ ನಾನೇನ್ ಮಾಡ್ಲಿ? ದುಡ್ಡು ಬೇಕೋ ಬೇಡವೋ? ರೀ, ನನಗ್ ದುಡ್ಡು ಬೇಕೇ ಬೇಕು. ಅದಕ್ಕೆ ತಾನೇ ನಿಮಗೆ 30% ಕೊಡೋದಕ್ಕೆ ಒಪ್ಕೊಂಡಿರೋದು. ಹಾಗಾದ್ರೆ ನೀನ್ ನಾನು ಹೇಳ್ದಂಗೆ ಕೇಳಬೇಕು. ಅವಾಗ ನಿಂಗೆ 70% ಅಂದ್ರೆ 7 ಲಕ್ಷ ರೂಪಾಯಿ ಸಿಗೋದು. ರೀ, ದುಡ್ಡು ಬರುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀವ್ ಹೆಂಗ್ ಹೇಳ್ತೀರೋ ಹಂಗ್ ಕೇಳ್ತೀನಿ. ಅದೇನ್ ಹೇಳಿ. ಹಂಗ್ ಬಾ ದಾರಿಗೆ. ಈಗ ನಿಮ್ಮ ಅಮ್ಮ ಮೇಲ್ಗಡೆ ಬಟ್ಟೆ ಒಗಿತಾ ಇದ್ದಾರಲ್ವಾ, ಅದಕ್ಕೆ ಈಗ ನೀನ್ ಹೋಗ್ಬಿಟ್ಟು ಅಮ್ಮ ನಾನ್ ಬಟ್ಟೆ ಒಗಿತೀನಿ ಅಂತ ಕೇಳು. ಹಂಗ ಹೇಳಿದ್ರೆ ಅವಾಗ ನೀನ್ ಡೌ ಮಾಡ್ತಿದ್ಯಾ ಅಂತ ಅನ್ಸಲ್ಲ. ನಿನ್ ಮೇಲೆ ಪ್ರೀತಿ ಹೆಚ್ಚಾಗತ್ತೆ ಕಣೆ. ಹೌದಾ ರೀ? ಹೌದು ರೀ. ಹಾ, ಇಷ್ಟ ಬೇಕು ಹೋಗ್ಬಿಟ್ಲಾ? ಇವಳಿಗೆ ಅತಿ ಆಸೆ ಇರೋದು ಕನ್ಫರ್ಮ್ ಆಯ್ತು. ಬೇಬಿ, ನಿನ್ನ ಅತಿ ಆಸೆಗೆ ಆದಷ್ಟು ಬೇಗ ಬೆಲೆ ಹಾಕ್ತೀನಿ. ಏನಮ್ಮ ಮಾಡ್ತಿದ್ದೆ ನೀನು? ಬಟ್ಟೆ ಒಗಿತಿದ್ದೀನಿ ಕಣೆ. ಏನಮ್ಮ ನೀನು ಕನಕಪುರ ಗುಡ್ ಕಲ್ತಾರ ನಾನು ಇನ್ನೂ ಇರ್ಬೇಕಂದ್ರೆ ನೀನ್ ಯಾಕಮ್ಮ ಬಟ್ಟೆ ಒಗಿತಿದ್ಯಾ? ಅಯ್ಯೋ ದೇವ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಪರಂಗಿ ಮರಕ್ಕೆ ನೇಣ್ ಹಾಕೊಂಡ್ಬಿಡ್ಲಾ ಅನಿಸ್ತಾ ಇದೆಯಲ್ಲಮ್ಮ. ಏನ್ ಡ್ರಾಮಾ ಮಾಡ್ತೀಯೇ? ಪರಂಗಿ ಮರಕ್ಕೆ ನೇಣ್ ಹಾಕೊಂಡ್ರೆ ಸಾಯಲ್ಲ. ಯಾವ್ದಾದ್ರು ಗೊಬ್ಳಿ ಮರಕ್ಕೆ ಹಾಕೋ, ನೆಗದು ಬಿದ್ದೋಗ್ತೀಯ. ಓಲೇ, ಯಾಕೆ ಸಾಯೋ ಮಾತಾಡ್ತೀಯಾ? ತಿನ್ನೇನಮ್ಮ ನೀನು? ಅಮ್ಮ ಬೇಬಿ ಅಂತ ಒಂದೇ ಒಂದ್ ಮಾತು ಕರಿಯಮ್ಮ, ಪಟ್ಟದ ಬಂದು ಚಟ್ಟದ ಕೆಲಸ ಮಾಡ್ಕೊಡ್ತೀನಿ. 2 ತಿಂಗಳೇನಾದ್ರೂ ನೀನ್ ಮನೇಲೇ ಇದ್ರೆ ನಿಮ್ಮ ಅಮ್ಮನ್ನ ಚಟ್ಟಕ್ಕೆ ಕಳ್ಸೋದು ಗ್ಯಾರಂಟಿ. ಮನೆಗೆ ನಿನ್ನಂತ ಒಬ್ಳು ಹೆಣ್ಣು ಮಗಳಿದ್ರೆ ಸಾಕು ಕಣೆ. ಎಲ್ಲ ತಾಯಂದ್ರು ನೆಮ್ಮದಿಯಾಗಿರ್ತಾರೆ. ಆಹಾ, ಇಂಥ ಹೆಣ್ಮಕ್ಳಿದ್ರೆ ತವ್ರ ಮನೇನ ದೇವ್ರೇ ಕಾಪಾಡ್ಬೇಕು. ಸರಿ ಆಯ್ತು, ನೀನ್ ಹೋಗಮ್ಮ, ನಾನು ಹೋಗಿದ್ದೀನಿ. ಕೈ ತೊಳ್ಕೊತೀನಿ. ಸೀರೆಯಾಗಿ ಗಲೀಜ್ ಮಾಡ್ಕೋತೀಯ? ಅಮ್ಮ ಟವಲಲ್ಲಿ ಒರ್ಸ್ಕೊ, ಥಂಡಿ ಆಗುತ್ತೆ. ಹೆಂಗ್ ಒಗಿತಾ ಇದ್ದಾಳೆ ನೋಡು ಬಟ್ಟೆನ. ತಂಗಿ, ಇವಳನ್ನ ರಾಣಿ ಆಂಟಿ ನಮ್ಮನ ಸಮಸ್ಯೆನ ಅಡ್ವಾಂಟೇಜ್ ತಗೊಂಡು ಫಿಟ್ಟಿಂಗ್ ಇಡ್ತಿರೋಳು. ಇದು ನಾನು ಹೆಂಡ್ತಿನ ಫಸ್ಟ್ ಟೈಮ್ ಮಾತಾಡ್ಸಿದ್ದಕ್ಕೆ. ಇದು ನನ್ನ ನಾದ್ನಿನ 2ನೇ ಸಲ ಮೀಟ್ ಮಾಡಿದ್ದಕ್ಕೆ. ಇದು ನನ್ನ ತಂಗಿ ಜೊತೆ ಮಾತಾಡಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಕ್ಕೆ. ಇದು ನಮ್ಮ ಮನೆ ಸಮಸ್ಯೆಗಳಿಗೆ ಇನ್ನೊಂದ್ಸರಿ ತಲೆ ಹಾಕ್ಬಾರ್ದು ಅನ್ನೋದಕ್ಕೆ. ಇದ್ಯಾಕೆ? ಹೌದು, ಯಾಕೆ ಹೊಡೆದ್ಬಿಟ್ಟಲ್ಲ? ನಮ್ಮಿಬ್ಬರು ಟೈಮು ವೇಸ್ಟ್ ಮಾಡಿದ್ದಕ್ಕೆ. ಹಲೋ, ಮತ್ತೆ ಹೇಳ್ತಾ ಇದ್ದೀನಿ, ಇನ್ನೊಂದ್ಸರಿ ಏನಾದ್ರೂ ನಮ್ಮ ಮನೆ ವಿಚಾರಗಳಿಗೆ ಈ ಮೋಟ್ ಮೂಗ್ನ ತೋರಿಸ್ಕೊಂಡು ಬಂದೆ ಅಂದ್ರೆ ಒಂದ್ಸತಿ ಆನು ಬ್ರಷ್ ಮಾಡಿಲ್ವಾ ಜೋರಾಗನೆ 1 2 3 4 32 ಚೆನ್ನಾಗಿದಾವೆ, ಓದ್ರಿಸ್ಬಿಡ್ತೀನಿ. ಮೂತಿ ತಿರುಗ್ಸೋದು ನೋಡು. ಪ್ರಕೃತಿ, ಅಣ್ಣ ಇನ್ನು ಟೈಮ್ ವೇಸ್ಟ್ ಮಾಡಕ್ ಬೇಡ. ನಿನ್ನ ಆದ್ನಿ ಕ್ಲೈಮ್ಯಾಕ್ಸ್ ಮುಗಿಸ ನಡಿ. ನಿಮ್ಮ ಹೆಂಡತಿ ಅಣ್ಣ. ನಿನ್ನ ಆದ್ನಿ ನನ್ನ ಹೆಂಡತಿ. ಪ್ರಕೃತಿ, 2 ದಿನಕ್ಕೆ ಅಮಾವಾಸ್ಯೆ ಬರ್ತಿದೆ. ಪೂಜೆ ಮಾಡ್ಬೇಕು, ಮನೆ ಎಲ್ಲ ಕ್ಲೀನ್ ಮಾಡ್ಬಿಡು. ನಾನ್ ಕ್ಲೀನ್ ಮಾಡಲ್ಲ. ಅಂದ್ರೆ ನಾನ್ ಮಾಡ್ಲಿ ಅಂತನಾ? ನನ್ ಕೈಯಲ್ಲಿ ಆಗಲ್ಲ. ನನ್ಗೆ ಆಫೀಸ್ ಕೆಲಸ ಇರುತ್ತೆ, ನಾನು ಮಾಡಲ್ಲ. ಮತ್ಯಾರು ಮಾಡ್ತಾರೆ? ಅವ್ರೆ ಮನೆ ಕೆಲಸದವ್ರನ್ನ ಕರ್ಸಿ ಮಾಡಿಸಿ. ಮನೆ ಕೆಲಸದವ್ರ ಕೈಲಿ ಮನೆ ಕ್ಲೀನ್ ಮಾಡ್ಸಲ್ಲ ಅಂತ ನಿನ್ಗೆ ಗೊತ್ತು ತಾನೆ? ಹಾಗಿದ್ರೆ ಒಂದ್ ಕೆಲಸ ಮಾಡಿ, ನೀವೇ ಕುತ್ಕೊಂಡು ಎಲ್ಲ ಮನೆ ಕ್ಲೀನ್ ಮಾಡಿ. ಏನಂದೆ? ನಾನು ಮನೆ ಕ್ಲೀನ್ ಮಾಡ್ಬೇಕಾ? ಮತ್ತೆ ನಾನು ಆಫೀಸ್ ಕೆಲಸ ಬಿಟ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ? ನನ್ ಕೈಲಿ ಮಾಡಕ್ಕಾಗಲ್ಲ. ನಾಲ್ಗೆ ಜಾಸ್ತಿ ಉದ್ದಾಗ್ತಿದೆ, ಬಿಗಿ ಹಿಡ್ಕೊಂಡು ಮಾತಾಡೋ. ಇದು ಯಾಕೆ ಬೆಳಬೆಳಗ್ಗೆ ಹಿಂಗ್ ಕಿತ್ತಾಡ್ತಾ ಇದ್ದೀರಾ? ನೋಡಿ ಹೇಳಿ, ಅಂದ್ರೆ ಮನೆ ಕ್ಲೀನ್ ಮಾಡು ಅಂತಂದ್ರೆ ನಾನ್ ಮಾಡಲ್ಲ ನೀವೇ ಮಾಡಿ ಅಂತ ಹೇಳ್ತಿದ್ದಾಳೆ. ಕ್ಲೀನ್ ಮಾಡೋದಕ್ಕೆ ಏನ್ ದೊಡ್ಡ ರೋಗ ಇವಳಿಗೆ ಅಂತ? ನನ್ಗೆ ಆಫೀಸ್ ಕೆಲಸ ಇರುತ್ತೆ ಅಣ್ಣ, ನಾನು ಹಿಂಗ್ ಕ್ಲೀನ್ ಮಾಡಕ್ಕಾಗುತ್ತೆ? ನನ್ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ. ಪ್ರಕೃತಿ, ನೀನ್ ಕ್ಲೀನ್ ಮಾಡಬೇಡ. ಅಳಿ ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ ನಾನ್ ಮಾಡ್ಬೇಕು ಅಂತನಾ? ಇಬ್ರು ಕ್ಲೀನ್ ಮಾಡ್ಬೇಡಿ. ಇಬ್ರು ಮಾಡ್ಬೇಡಿ ಅಂದ್ರೆ ನೀವ್ ಮಾಡ್ತೀರಾ ಅಣ್ಣ? ನಾನ್ ಯಾಕೆ ಮಾಡ್ಲಿ? ಮನೆ ಅಳಿಯ ನಾನು. ಮತ್ತಿನ್ ಯಾರು ಮಾಡ್ತಾರೆ? ಅದೇ ಕಡೆ ಮನೆ ಕೆಲಸ ಮಾಡ್ಬೇಕಂತೆ, ಮಾಡೋ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಅಮ್ಮ ಅದಕ್ಕೆ ಮೆತ್ತಗಮ್ಮ, ನೀವ್ ಯಾಕೆ ಹಿಂಗ್ ಜಗಳ ಮಾಡ್ತಿದ್ದೀರಾ? ಮನೆ ಕೆಲಸ ನಾನೇ ಮಾಡ್ತೀನಿ. ಬೇಬಿ, ನೀನ್ ಮಾಡ್ತೀಯಾ? ಅಬ್ಬಬ್ಬಬ್ಬಬ್ಬ, ಏನತ್ತೆ ಅಪರೂಪಕ್ಕೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾನೆ ನಿಮ್ ಮಗಳಿಗೆ. ಮಾಡೋದ್ ಮಾಡ್ತೀಯಾ? ಸ್ವಲ್ಪ ಮೂಲೆ ಹುಡುಕ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡು. ನಂಗೊಂಚೂರು ಆಫೀಸ್ ಕೆಲಸ ಇದೆ, ನಾನ್ ಮಾಡ್ಕೊಂಡ್ ಬರ್ತೀನಿ. ಆಯ್ತು ಬೇಬಿ, ನೀನ್ ಯಾಕಮ್ಮ ತೊಂದರೆ ತಗೊಳ್ತಾ ಇದೀಯಾ? ಅತ್ತೆ, ನೀವು ಆತರ ಏನು ತಿಳ್ಕೊಬೇಡಿ. ಇವಳು ಮನೆ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಸರಿ ಹೇಳಿ ಅಂದ್ರೆ
ಬೇಬಿ ನೀನೆಲ್ಲ ಕೆಲಸ ಮುಗಿಸು, ನಾನು ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿ ಯಾವಾಗ ಬರಬೇಕು ಅಂತ ಕೇಳ್ತೀನಿ. ಬಾಬಾ ರೀ ಏನ್ ಐಡಿಯಾ ಕೊಟ್ರಿ, ನಮ್ಮಮ್ಮ ಅಂತೂ ಫುಲ್ ಫ್ಲಾಟ್. ಈ ಜಕ್ಕಳಿ ರಮೇಶ ಅಂದ್ರೆ ಸುಮ್ಮನೆ ಅಲ್ವಾ? ಸರಿ ಸರಿ ಹೋಗು, ಎಲ್ಲ ಕೆಲಸ ಮಾಡು. ಹೆಂಗ್ ಮಾಡ್ತೀನಿ ಅಂತ ನೋಡಿ ಈಗ. ನಮ್ಮಮ್ಮಿ ಪಾದ, ಈ ಪಾದ ದಪ್ಪ ಪಾದ. ಅಯ್ಯೋ ನನ್ನ ಮಗಳೇ, ಈ ಪಾದ ಪುಣ್ಯ ಪಾದ, ನಮಗೆಲ್ಲ ಒದ್ದಿದ ಪಾದ, ಬುದ್ಧಿ ಹೇಳಿದ ಪಾದ, ಒತ್ಕಂಡು ತಿರುಗಿದ ಪಾದ, ಅರಿಯದೆ ಓದೆ. ಅಯ್ಯೋ ಕಾಲ್ ನೋವ, ನಮ್ಮವ್ವನ ಕಾಲ್ ನೋವ. ತಾಯಿ ಬೇಬಿ ಹಾಡೆಲ್ಲ ಹೇಳ್ಬೇಡ, ಬರೀ ಕಾಲೊತ್ತು. ಬೇಡ ಮಮ್ಮಿ, ಬೇಡ. ನಿನ್ ನನ್ನ ಮೇಲೆ ಯಾಕೆ ನಟ್ಕೆ ನಟ್ಕೆ ಅಯ್ಯಪ್ಪ, ಮೆಲ್ಲಕ್ಕೆ ತೆಗಿ, ಮುರಿಬೇಡ. ಅಣ್ಣ ಒಳ್ಳೆ ಪ್ಲಾನ್ ಮಾಡಿದ್ರಿ ಅಣ್ಣ. ನಿಮ್ ಪ್ಲಾನ್ಗೆ ಬೇಬಿ ಗೋಬಿ ಆಗೋಗ್ಬಿಟ್ಟಿದ್ದಾಳೆ. ಈ ಜಕ್ಕಳಿ ರಮೇಶ ಅಂದ್ರೆ ಸುಮ್ಮನೆ ಸೂಪರ್ ನೀವು. ಅಯ್ಯಪ್ಪ ಅಮ್ಮ, ಎಲ್ಲ ಕೆಲಸ ಮಾಡಿದ್ದೀನಮ್ಮ. ಇನ್ನೇನಾದ್ರೂ ಇದ್ರೆ ಹೇಳಮ್ಮ, ಚಿಟ್ಕೆ ಹೊಡಿಯೋಷ್ಟಲ್ಲಿ ಮಾಡ್ಬಿಡ್ತೀನಿ. ಯಾವ ಕೆಲಸನೂ ಇಲ್ಲ ಕಣೆ ಬೇಬಿ. ಮನೆಯಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ಯಾ ಗೊತ್ತಾ? ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮನೆ. ಇಷ್ಟ ದಿನ ಮನೆ ಇನ್ ಹೇಗ್ ಕಾಣಿಸ್ತಾ ಇತ್ತು, ಇನ್ಮೇಲಿಂದ ಒಂದ್ ಕೆಲಸ ಮಾಡೆ ಬೇಬಿ. ಎಲ್ಲ ಹಬ್ಬಕ್ಕೂ ನೀನೇ ಬಂದ್ ಮನೆ ಕ್ಲೀನ್ ಮಾಡ್ಬಿಡು. ಯಾಕೆ ಬಂದ್ಬಿಡು, ನೋಡ್ದೆ ನಮ್ಮ ಅವಳನ್ನ ಹಬ್ಬಕ್ಕೂ ಅದೇ ಬಂದು ಕ್ಲೀನ್ ಮಾಡೋ ಅಂತ ಹೇಳ್ತಾರೆ. ನೀ ಸುಮ್ಮನೆ. ಹೇ ಪ್ರಕೃತಿ, ಯಾಕೆ ಅಷ್ಟೊಂದು ಮಾತಾಡ್ತಿದ್ಯಾ? ಅವಳಾದ್ರೂ ಅಷ್ಟಾದ್ರೂ ಮಾಡಿದಾಳೆ, ನೀನು ಅದೇನೋ ಲ್ಯಾಪ್ಟಾಪ್ ಎತ್ಕೊಂಡು 3 ಕೆಲಸ ಇದೆ ಅಂತ ರೂಮಿಗೆ ಸೇರ್ಕೊಂಡಿದ್ಯಾ. ನನ್ ಮಗಳ ಕೆಲಸ ಮಾಡೋದು ಹೇಳ್ತೀಯಾ? ಬುದ್ಧಿ ಇಲ್ಲ ನಿನ್ಗೆ? ಅದೇ ನಮ್ಮ ಅಮ್ಮ ಆಗಿರೋದಕ್ಕೆ ನಿನ್ನ ಮನೇಲಿ ಇಟ್ಕೊಂಡಿದ್ದಾರೆ, ಒದ್ದೋಡಿಸ್ಬಿಡ್ತಾ ಇದ್ದೆ. ಪ್ರಕೃತಿ ಸುಮ್ಮನೆ. ಅಯ್ಯೋ ಸುಮ್ಮನೆ ರಮ್ಮ, ಇವಳ ಹತ್ರ ಏನ್ ಮಾತು? ಅಂತೂ ಕೆಲಸ ಎಲ್ಲ ಮುಗೀತಲ್ಲ. ಬೇಬಿ ಹೇಳಿ ಅಂದ್ರೆ ನಾಳೆ ರೆಡಿ ಇರಿ, ಬ್ಯಾಂಕ್ ಹೋಗಿ ದುಡ್ಡು ತಂದ್ಬಿಡೋಣ, ಸರಿನಾ? ಏನ್ ಕೆಕ್ಕರ್ಸ್ಕೊಂಡು ನೋಡ್ತಿದ್ಯಾ? ಹೋಗೆ. ಕೈಯೆಲ್ಲ ನೋವ್ತಿದ್ದೀರಿ. ಈ ಜಡೆಗಳ ಮಧ್ಯೆ ಸೆಡ್ಕೊಂಡು ನಾನು ಒಡೆ ಆಗ್ಬಿಟ್ಟಿದ್ದೀನಲ್ಲಪ್ಪ. ನನಗೆ ಚಾಲೆಂಜ್ ಮಾಡೋದು ಗೊತ್ತು, ಚಾಲೆಂಜ್ ಅಲ್ಲಿ ಗೆಲ್ಲೋದು ಗೊತ್ತು. ನೀನಿನ್ನೂ ಗೆದ್ದಿಲ್ಲ. ನೀನ್ ತರ ಗೆಲ್ತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ತೋರಿಸಿದವರೆಲ್ಲ ಮನೇಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ಯಾಕೆ ಮಾತು? ನಾಳೆ ದುಡ್ಡು ತಂದ್ಮೇಲೆ ಮಾತಾಡ್ತೀನಿ. ಅಮ್ಮ ನಾನ್ ರೆಡಿ ಇದೀನಿಗ. ನೀವಿಬ್ರು ಹಿಂಗೆ ನಿಂತಿದ್ದೀರಾ? ನೀವು ರೆಡಿ ಆಗಲ್ವಾ? ಬ್ಯಾಂಕಿಗೆ ಬರಲ್ವಾ? ಬ್ಯಾಂಕಾ? ಯಾಕೆ? ಯಾಕಮ್ಮ ಮರ್ತೋಯ್ತಾ? ಹೆಂಗೆ? ನಾನೇನ್ ಮರ್ತೋಗಿಲ್ಲಮ್ಮ ಬೇಬಿ. ನಾನು ಕೊಡೋ 10 ಲಕ್ಷದಲ್ಲಿ ನೀನು ನೆಕ್ಲೆಸ್ ತಗೊಂಡು ಅದನ್ನ ನೀನು ಕತ್ತಿಗೆ ನೇತಾಕೊಂಡು ಊರೆಲ್ಲ ತೋರಿಸ್ಕೊಂಡು ಶೋಕಿ ಮಾಡಿ ಆಸೆ ತೀರಿದ್ಮೇಲೆ ಆ ನೆಕ್ಲೆಸ್ನ ಮಾರೋ ಗಿರ್ವಿ ಇಟ್ಟೋ ಒಂದು ಸೈಟ್ ತಗೊಂಡು ನಿನ್ನ ಚಳಿ ಬಿಡಿಸ್ಕೋಬೇಕು. ಅದೇ ದುಡ್ಡಲ್ಲಿ 30% ದುಡ್ಡನ್ನ ನಿನ್ನ ಗಂಡಂಗೆ ಕೊಟ್ಟು ನಿನ್ನ ಗಂಡ ಅದನ್ನ ಗೋವಾಗೆ ತಗೊಂಡೋಗಿ ಮಸಾಜ್ ಮಾಡಿಸ್ಕೊಂಡು ಬರಬೇಕು. ಇದೆಲ್ಲ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಚಿಚಿ, ಅದೆಲ್ಲ ನಿಂಗೆ ಯಾರಮ್ಮ ಹೇಳಿದ್ರು? ನಾವೇ ಹೇಳಿದ್ದು. 30% ಕೊಡ್ತೀನಿ ಅಂದ್ರೆ ಹೇಳೇಬಿಟ್ಟು. ಅಲ್ಲ ಕಣೆ, ಅಮ್ಮನ ಹತ್ರ ನೀನು ದುಡ್ಡುಗೋಸ್ಕರ ಸುಳ್ಳು ಹೇಳಿದ್ಯಲ್ಲ, ನಾಚಿಕೆ ಆಗಲ್ಲ? ನಾನು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೆ, ನೀನು ಬೇಕು ಬೇಡನೆಲ್ಲ ಈಡೇರಿಸ್ತಾ ಇದ್ದೆ, ನೀನು ಕೇಳ್ಕಳ್ದಾಗೆಲ್ಲ ದುಡ್ಡು ಕೊಡ್ತಿದ್ದೆ. ಆದರೂ ನನ್ನ ಹತ್ರನೇ ನೀನು ಇಷ್ಟೊಂದು ದುರಾಸೆ ತೋರಿಸ್ತಾ ಇದೆಯಲ್ಲ. ಛೇ, ನನ್ನ ಕಣ್ಮುಂದೆ ಒಂದು ನಿಮಿಷನೂ ನಿಲ್ಬೇಡ, ಮೊದಲಿನಿಂದ ಹೋಗು. ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಮೊದಲಿನಿಂದ ಹೋಗೆ, ನಿನ್ನ ಮುಖ ತೋರಿಸ್ಬೇಡ. ಅತ್ತೆ ಹೋಗ್ಲಿ ಬಿಡಿ ಅತ್ತೆ, ಅವಳ ಅತ್ಯಾಸೆಗೆ ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ರೀ ನೀವ್ಯಾಕ್ರಿ ಸಾರಿ ಕೇಳ್ತೀರಾ? ನನ್ನ ಅತಿ ಆಸೆ ನನ್ನ ಈ ಥರ ಕಷ್ಟಕ್ಕೆ ನೋಡ್ಬಿಡ್ತು, ನಾನೇ ಕ್ಷಮೆ ಕೇಳ್ತೀನಿ. ಅದಕ್ಕೆ ಅಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ, ಇನ್ಮುಂದೆ ಆದ್ರೂ ಸರಿಯಾಗಿರು.
ಅಳಿಯಂದ್ರೆ ಅವಳು ಮಾಡೋ ತಪ್ಪಿಗೆ ನೀವ್ಯಾಕೆ ನನ್ನನ್ನು ಕ್ಷಮೆ ಕೇಳ್ತೀರಾ? ಇನ್ನು ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಪಾಪ ನನ್ನ ಸೊಸೆ ಏನು ಅಂತ ನಾನು ಇಷ್ಟು ದಿನ ಆದರೂ ತಿಳ್ಕೊಳ್ದೆ ಹೋದೆ. ಮಗಳ ಥರ ಇರೋ ಸೊಸೆನ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ಸಾರಿ ಪ್ರಕೃತಿ, ನಿನ್ನ ಮನ್ಸನ್ನು ನೋಯಿಸ್ಬಿಟ್ಟೆ. ಅಯ್ಯೋ ಇರ್ಲಿ ಬಿಡಿ ಅತ್ತೆ, ನಮ್ಮಮ್ಮ ಆಗಿದ್ರು ಹಿಂಗೆ ಮಾಡೋರು. ಯಾಕಳಿ ಅಂದ್ರೆ ಏನಾಯ್ತು? ಅತ್ತೆ ದೇವ್ರಿಗೆ ಯಾಕೋ ನೀವು ಖುಷಿಯಾಗಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ಯಾಕಳಿ ಅಂದ್ರೆ ಹೊಸ ಗಾಳಿ ಬರ್ತಾ ಇದೆ, ಇನ್ನು ಮುಂದೆ ಹೊಸ ಅಧ್ಯಾಯ ಶುರು. ಅವ್ರ ಮನೆಯವರ ನಮ್ಮನ ಹತ್ರ ಬಂದು ಸೇರಿರೋದು ಇದೆಲ್ಲ ನಿಜ.